ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಪೊಲೀಸ್ನವರು ನಿನ್ನನ್ನು ಮನೆಯಿಂದ ಎಳ್ಕೊಂಡು ಹೋಗುವಾಗ ಏನು ಮಾತಾಡದೆ ಮೂಕವಾಗಿ ನಿಂತಿದ್ದೆ ನೋಡು. ಅದಕ್ಕೆ ನನ್ನ ಮೇಲೆ ನನ್ನ ಕೋಪ ಕಣಮ್ಮ. ನೀನು ನಮ್ಮನೆ ಮಹಾಲಕ್ಷ್ಮಿ. ನಮ್ಮನೆನ ಬೆಳಗೋದಕ್ಕೆ ನೀನು ಬಂದಿದ್ದು ನಮ್ಮ ಭಾಗ್ಯ ಕಣಮ್ಮ. ಮಾಡದಿರೋ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ತಿರ್ಬೇಕಾದ್ರೆ ಇನ್ನು ತಪ್ಪು ಮಾಡಿರೋಗೆ ಶಿಕ್ಷೆ ಅನುಭವಿಸ್ಬೇಕು. ಹೌದು, ಅದು ಯಾರು ಅಂತ ಕಂಡುಹಿಡಿಯಲೇಬೇಕು. ಆದರೆ ಅದಕ್ಕಿಂತ ಮುಂಚೆ ನೀವಿಬ್ಬರು ಊಟ ಮಾಡಿ. ಸಾರ್ಥಕ. ಹಾಂ ಆಯ್ತು. ಜಾನಕಿ, ರಾಮ, ಬನ್ನಿ ಊಟ ಮಾಡೋರಂತೆ. ಹೋಗಮ್ಮ. ಅಕ್ಕ, ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೆಲ್ಲ ಮಿಸ್ಸೇ ಆಗೋಕ್ಕಿಲ್ಲ ಅಂತ ಏನೇನೋ ಪ್ಲ್ಯಾನ್ ಮಾಡಿದ್ದೆಲ್ಲ ಉಲ್ಟಾ ಹೊಡೆದಿತ್ತು. ಆದರೂ ಪರವಾಗಿಲ್ಲ ಅಕ್ಕವ್ರೆ, ಈ ಪ್ಲ್ಯಾನ್ ಏನಾರ ನೀವು ಮಾಡಿದ್ದೀರಾ ಅಂತ ಸಾಹೇಬ್ರಿಗೆ ಗೊತ್ತಾಯ್ತಂದರೆ ಯಪ್ಪ, ನನ್ನ ಕೈನಾಗೆ ಯೋಚನೆ ಕೂಡ ಮಾಡೋಕ್ಕಾಗಕ್ಕಿಲ್ಲ. ಏಯ್, ನಮ್ಮರೆ ಹಾಂ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ. ನೀವೇನು ತಲೆ ಕೆಡಿಸ್ಕೋಬೇಡಿ. ಅಪ್ಪ ಏನೇ ನಿಮ್ಮ ಪರವಾಗಿ ಮಾತಾಡಾಯ್ತಲ್ಲ, ನಂಗಂತೂ ಈಗ ಉಸಿರು ಬಂದಂಗೆ ಆಯಿತು. ಅವ್ರಿಗೆ ನಿಮ್ಮ ಮೇಲೆ ಪಾಪ ಇಲ್ಲ ನಮ್ಮರೆ. ಮಾವ ಹೇಳಿದ್ದು ನನಗೂ ಸಂತೋಷನೇ ಆಯಿತು. ಆದ್ರೇನು? ಓ, ಊರಿನ ಜನ ಏನು ಮಾತಾಡ್ತೀರ ಅಂತ ಯೋಚನೆ ಮಾಡ್ತಿದ್ದೀರಾ? ಅದಕ್ಕೆ ನೀವು ತಲೆ ಕೆಡಿಸ್ಕೋಬೇಡಿ. ಅವರು 1ಕ್ಕೆ 4 ಮಾತು ಆಡೇ ಆಡ್ತಾರೆ. ಇಲ್ಲ ರಾಮವ್ರೆ, ಊರು ಜನ ಏನು ಅಂತಾರೆ, ನನ್ನ ಬಗ್ಗೆ ಏನು ಮಾತಾಡ್ಕೋತಾರೆ ಅಂತ ನನಗೆ ಯೋಚನೆ ಇಲ್ಲ. ನನಗೆ ನನ್ನ ಮೇಲೆ ಕೋಪ ಇದೆ. ನೀವೇನು ನೀವು? ಇಲ್ಲ ರಾಮವ್ರೆ, ನಾನು ಯಾವತ್ತೂ ಇಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಂಡೇ ಇರಲಿಲ್ಲ. ಎಲ್ಲ ನನ್ನ ಕಣ್ಮುಂದೆ ನಡೆದ್ರು ನನಗೆ ಗೊತ್ತಾಗ್ದಂಗಾಗಿದೆ. ನಮ್ಮರೆ, ಇದ್ರಾಗೆ ನಿಮ್ಮ ತೆಪ್ಪೇನೂ ಇಲ್ಲ. ಯಾರೋ ಮಾಡಿದ ತೆಪ್ಪಿಗೆ ನೀವ್ಯಾಕೆ ಇಷ್ಟು ಬೇಜಾರು ಮಾಡ್ಕೊತೀರಾ? ತಪ್ಪು ಯಾರೋ ಮಾಡಿದ್ರು ಶಿಕ್ಷೆ ಅನುಭವಿಸಿದ ನಾನೇ ಅಲ್ವಾ? ಬೇಸರ ಮಾಡ್ಕೋಬೇಡಿ. ನೀವು ಇದ್ರ ಬಗ್ಗೆನೇ ಸ್ಯಾನೆ ಯೋಚನೆ ಮಾಡ್ತಾರೋದು ಒಳ್ಳೆಯದಲ್ಲ. ನೀವು ಆದಷ್ಟು ಬೇಗನೆ ಇದರಿಂದ ಆಚೆ ಬರಬೇಕು. ಅದಕ್ಕೆ ನೀವು ಆದಷ್ಟು ಬೇಗನೆ ನಿಮ್ಮ ಕೆಲಸ ಶುರು ಮಾಡ್ಕೋಬೇಕು. ಆದಷ್ಟು ಬೇಗ ಏನು? ನಾನು ನಾಳೆಯಿಂದನೇ ಸ್ಕೂಲ್ಗೆ ಹೋಗ್ತೀನಿ. ನಾಳೆನೆಯಾ? ಹ್ಞೂ. ವಾ, ಬೊಂಬಾಟು. ಹಂಗಾರೆ ಇವಾಗ ಮನೆ ಕಳಿ
ನಾಳೆಗೆ ನಾನೇ ಬಂದು ಈ ಸ್ಕೂಲಿಗೆ ಬಿಡ್ತೀನಿ, ಓಕೆನಾ? ಸರಿ, ಮನೆ ಕೇಳಿ. ಜಾನಕಿ ಅವರು ಸ್ಯಾನೇ ನೊಂದ್ಕೊಂಡ್ಬಿಟ್ಟವ್ರೆ. ಅವ್ರನ್ನ ಆದಷ್ಟು ಬಿರ್ನೆ ಮಾಮೂಲಿ ಹೆಂಗೆ ಮಾಡಬೇಕು, ಯಾವುದೇ ಕಾರಣಕ್ಕೂ ಅವ್ರ ಮನಸ್ಸು ನೋಯಿಸ್ಬಾರ್ದು. ಎಲ್ಲಕ್ಕಿಂತ ಮೊದಲು ಇದೆಲ್ಲ ಹೆಂಗಾಯ್ತು ಅಂತ ತಿಳ್ಕೋಬೇಕು. ಜಾನಕಿ, ನನಗೂ ಮಂಗಳಾರತಿ ಕೊಡುವ. ಮಾವ, ಜಾನಕಿ, ಬೆಳಗ್ಗೆ ಎದ್ದು ಭಕ್ತಿ ಜೊತೆ ಅಂಗೈಗೆ ಬಿಸಿ ತಾಗಿದ್ರೆ ಬುದ್ಧಿ ಚುರುಕಾಗತ್ತಂತೆ. ನಮ್ಮ ಹಿರಿಯರು ಯಾವುದನ್ನು ಕಾರಣ ಇಲ್ಲದೆ ಮಾಡೇ ಇಲ್ಲ ಕಣಮ್ಮ. ಎಲ್ಲಿ ನಮ್ಮ ಪೈಲ್ವಾನ ಇಲ್ಲಿ ಸ್ನಾನ ಮಾಡ್ತಿದ್ದಾರೆ ಮಾವ. ಅದೇನು ಇವತ್ತು ಅಷ್ಟು ಬೇಗ ಎದ್ದಿದ್ದಾನೆ? ನನ್ನ ಸ್ಕೂಲಿಗೆ ಬಿಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ. ಸ್ಕೂಲ್ಗ? ಹ್ಞೂ ಮಾವ. ಅಲ್ಲಮ್ಮ, ಒಂದೆರಡು ದಿನ ಮೈಂಡ್ ರಿಲ್ಯಾಕ್ಸ್ ಆಗೋವರೆಗೂ ಮನೇಲೇ ಇದ್ದು ಆಮೇಲೆ ಸ್ಕೂಲ್ಗೆ ಹೋಗೋದಲ್ವಾ? ಇಲ್ಲ ಮಾವ, ಸ್ಕೂಲ್ಗೆ ಹೋಗಲಿಲ್ಲ ಅಂತಂದರೆ ಮೈಂಡ್ ರಿಲ್ಯಾಕ್ಸ್ ಆಗಲ್ಲ. ಸುಮ್ಮನೆ ಮನೇಲಿ ಕೂತಿದ್ದು ಏನು ಮಾಡಲಿ, ಇವತ್ತಿಂದಾನೇ ಕೆಲಸ ಶುರು ಮಾಡ್ತೀನಿ. ಎಲ್ಲರೂ ಸ್ಕೂಲಿಗೆ ಚಕ್ಕರ್ ಹಾಕಿ ಮನೇಲಿ ಕೂತ್ಕೋಬೇಕು ಅಂತ ಕಾಯ್ತಿರ್ತಾರೆ, ನೀನು ಉಲ್ಟಾ. ಖುಷಿಯಾಗುತ್ತೆ ಕಣಮ್ಮ. ಕೆಲಸದ ಮೇಲೆ ಅಷ್ಟು ಪ್ರೀತಿ ಇರಬೇಕು. ಹೋಗ್ಬಾ, ಒಳ್ಳೇದಾಗತ್ತೆ. ಸರಿ ಮಾವ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಯವ್ವೇ ನಿನಗೆ ಸಾಕಿಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುದ್ದೆ ಸಾಗು. ನೋಡ್ರಲ್ಲ ಮಂಜಣ್ಣ ಅಲ್ವೇ? ಅವನೆಯ ಮಂಜಣ್ಣ ಮಂಜಣ್ಣ ಯವ್ವೇ ನಿನಗೆ ಸಾಟಿಲ್ಲ, ಮುದ್ದೆ ಸಾಗುವೆ. ಅರೆ ಹುಯ್ ಅರೆ ಹುಯ್. ಮಂಜಣ್ಣ 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 ಏನ್ರಲ್ಲ ಬಿಟ್ಟೈತವ? ಮಂಜಣ್ಣ, ಗಾಡಿ ಪೆಟ್ರೋಲ್ ಖಾಲಿ ಆಗೋಯ್ತೆ. ಏನ್ ತಳ್ಕೊಂಡು ಹೋಯ್ತಿದ್ಯಲ್ಲ? ಉಕ್ಕೆಲ್ಲ ಚಳಿಗೆ ಸಂದಾಗಿರ್ತೈತೆ. ಕಿವಿ ಕೆಪ್ಪಾಗೈತೆ. ಕಿವಿರೇನ ನಾ ತಕೊಂಡ ಇರಂಗ ಅವನೇ ಮಾಡ್ತೀನಿ ತಡಿ. ಏನ್ಲ ಒಳ್ಳೆ ಬುದ್ಧಿ ಬಂದ್ಬಿಟ್ಟದೆ. ಹ್ಞೂ ಕಲಪೇಕ್ರಾ, ಏನ ಕಿವಿಗೆ ನಾ ತಕೊಂಡು ಊರ್ ತುಂಬ ಸೋಕೆ ಮಾಡ್ತಾ ಇದೀಯ? ಯಾರು ಮನ್ಸರ್ ಯಾರು ಕುಡಿತಾರನೋ? ಮೈಕಲ್ ಜಾಕ್ಸನ್. ಓ ನಿನಂಗಿನ ಮೈಸೂರು ಜಾಸ್ತಿ ಬಾವಿದ ಅನ್ಕೋಬಿಟ್ಟ. ಇಲ್ಲ ನನ್ನ ಜೊತೆಗೆ ಯಾಕಲ್ಲ ಬರ್ತಿದ್ದೀರಾ? ಆ ವಾತಾವರಣ ಎದ್ದಿ ಏನ್ ಇಷ್ಟೊಂದು ಕೆಲಸ ಮಾಡ್ತಾ ಇದೀಯ? ಎಷ್ಟು ಕಷ್ಟಪಡ್ತಾವ ನೋಡ್ರಲ್ಲ. ಹೌದು ಹೌದು. ಲೈ ಇಷ್ಟೊತ್ತು ನೀನು ಹೊಗಳ್ತಿದ್ದೇನಲ್ಲ? ಓ ಮತ್ತೆ ಬಾಯಿ ತುಂಬ ಹೊಗಳುತ್ತಿದೆ. ಅದು ಸರಿ, ನಾನು ಬೆಳಗ್ಗೆ ಬಿರ್ನೆ ಕೆಲಸ ಮಾಡೋದಿರ್ಲಿ, ನೀವು ಯಾಕಲ್ಲ ಈಟ್ ಬಿರ್ನೆ ಶುರುಗೆ ಹೋಗಿದ್ದೀರಾ? ಕಾರಣ ಇದೆ ಮಾಡಕ್ಕೆ ನಾವೇ ನಿನಗೆ ಬಿಟ್ಟಿ ಸೋಕೆ ಬಿದ್ದೋದ್ವಾ? ಏನು ಅಂದ್ರೆ ನಿನ್ನಿಂದ ನಾವೆಲ್ಲ ಒಳ್ಳೆ ವಿಷಯ ಕಲ್ತ್ಕೊತಿದೀವಂತ ಹೇಳ್ತಾನೆ ಮಂಜಣ್ಣ. ಯಾಕೋ ನಿಮ್ನೆಲ್ಲ ನೋಡಿದ್ರೆ ನನ್ನ ಆಡ್ಕತಿರಂಗೆ ಕಾಣ್ತದಕ್ಕಲ್ಲ. ಅಯ್ಯಪ್ಪ ಟ್ಯೂಬ್ಲೈಟ್ ಎತ್ಕೊತಕಲ್ಲ. ಲೇ ದೊಡ್ಡೊಟ್ಟೆ, ಅದ್ ಬಿಡು ಮಂಜಣ್ಣ, ನಮ್ಗೆಲ್ಲ ಹೊಸಿ ದೊಡ್ಡ ಮನೆ ಗಂಟೆ ಡ್ರಾಪ್ ಮಾಡೋಗು. ಬೇಕಾದ್ರೆ ನೀನೇ ಹಿಂದೆ ಕೂತ್ಕೊಂಡು ನಾನೇ ಓಡಿಸ್ಕೊತೀನಿ. ನನ್ನ ಗಾಡಿ ಪೆಟ್ರೋಲ್ ಇಲ್ಲ ಅಂತ ತಳ್ಕೊ ಹೋಗ್ತೀನಿ. ಸುಮ್ಕೆ ಕ್ಯಾಚ್ ತೆಗಿಬೇಡಿ, ಸುಮ್ಕೆ ನಡಿಲ್ಲ. ಏಯ್ ಲೇ ನಿಂತ್ಕೊಳ್ರ. ಅದು ಸರಿ, ದೊಡ್ಡ ಮನೆ ತಗೋಗಿ ಯಾಕೆ?
ಅದಕ್ಕೆನ ಕರ್ಕೊಂಡು ಹೋಗೋಕೆ. ಅತ್ತಿಗೆನಾ ಎಲ್ಲಿಗ್ಲಾ? ಇನ್ನೆಲ್ಗೆ ಈ ಸ್ಕೂಲ್ಗೆ. ಅಲ್ಲ ಅತ್ತಿಗೆಗೆ ದಾರಿ ಗೊತ್ತಾಗಿಲ್ವಾ? ನೀವು ಯಾಕೆ ಹೋಯ್ತಿದ್ದೀರಾ? ಪೆದನ್ ತರ ಕೇಳ್ತಿಲ್ಲ ಮುಂಜಾನೆ ಇಟ್ಟೊಂದೆಲ್ಲ ಆಗಿ ಅದಕ್ಕೆ ತಿರ್ಗಾ ಸ್ಕೂಲ್ಗೆ ಬರ್ತಾರದ್ಮೇಕೆ ನಾವು ಕರ್ಕ ಬರಬಾರ್ದೆ. ಹ್ಞೂ ಅದು ಸರಿನೇ. ಅವ್ರನ್ನ ಸ್ಕೂಲ್ ಕೂಡ ರಾಮಣ್ಣನೇ ಅವನಲ್ಲ. ನೀವು ಹೋದ್ರೆ ನಿಮ್ಮ ಜೊತೆ ಕಳಿಸ್ಬಿಡ್ತಾನ? ಚಾನ್ಸೇ ಇಲ್ಲ. ನಮ್ಮ ತಾವದೆಲ್ಲ ನಡೀಕಿಲ್ಲ. ಕಳ್ಸೋದ್ಮೇಲೆ ನಮ್ಮ ಜೊತೆ ಕಳಿಸ್ಲೇಬೇಕು ಆಟೆಯ. ಓಹೋ ಅದ್ಯಾಕೋ? ನಾವೇನ್ ಸುಮ್ಕೆ ಕರ್ಕೊಂಡು ಹೋಯ್ತೀವ? ಮತ್ತೆ ಅದಕ್ಕೆನ ಸ್ಕೂಲಿಗೆ ಕರ್ಕೊಂಡೋಗಿ ಅವ್ರಿಗೆ ಗೊತ್ತಿಲ್ಲದೆ ಸರ್ಪ್ರೈಸ್ ಆಗಿ ಮಕ್ಕಳೆಲ್ಲ ಸೇರ್ಕೊಂಡು ಸ್ವಾಗತ ಮಾಡ್ತೀವಿ. ಹೋ ಪರವಾಗಿಲ್ಲ ಕಣ್ರಲ್ಲ, ನೀವು ಏನೇನೋ ಸ್ವಂತವಾಗಿ ಯೋಚನೆ ಮಾಡ್ತೀರಾ. ಹ್ಞೂ ಅದಕ್ಕೆ ಹೇಳಿದ್ದು ದೊಡ್ಡ ಮನೆ ಗಂಟೆ ನಮ್ಮೆಲ್ಲ ಬಿಡು ಅಂತ. ಲೇ ದೊಡ್ಡೊಟ್ಟೆ, ಸತ್ತವಾಗ್ಲೂ ಗಾಡಿ ಪೆಟ್ರೋಲ್ ಇಲ್ಲಕಲ್ಲ. ನಾವೇ ಕುತ್ಕೋತೀವಿ ತಳ್ಕೋಗು. ಅದಕ್ಕೆ ನಿಮ್ಮನ್ನ ಬಡ್ಡತವ ಅನ್ನೋದು. ಸುಮ್ಕೆ ನಡೀರಿ. ಓಲಿ ನೀನು ಅಗ್ಲಿ ಮೇಲೆ ಕುಣಿಸ್ಕೋಗು. ಅಪ್ಪ ಆಂಜನೇಯ, ಬಸವಣ್ಣ, ತರಲೆ ನನ್ನ ಮಕ್ಳಿಗೋಸಿ ಒಳ್ಳೆ ಬುದ್ಧಿ ಕೊಡು. ಹಾಡು ಕೇಳೋದೆಲ್ಲ ಹಾಳು ಮಾಡ್ಬಿಟ್ಟು. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ನೀವೇನೇ ಹೇಳಿ ಅಕ್ಕ, ಆ ಧೈರ್ಯಕ್ಕೆ ಮೆಚ್ಚಲೇಬೇಕು. ನನ್ನ ಧೈರ್ಯದ ಬಗ್ಗೆ ನಿನಗೆ ಇವಾಗ ಗೊತ್ತಾಯ್ತೇನೆ ಹುಚ್ಚಿ. ಅಯ್ಯೋ ನಿಮ್ಮ ಧೈರ್ಯ ಅಲ್ಲ ಅಕ್ಕವ್ರೆ. ಮತ್ತಿನ್ನೇನು ನಿನ್ನ ಧೈರ್ಯದ ಬಗ್ಗೆನಾ? ನಂದು ಅಲ್ಲ, ಆ ಟೀಚರ್ದು. ಏನು ಟೀಚರ್ದಾ? ಹ್ಞೂ ಅಕ್ಕ, ಮತ್ತೆ ನೀವು ಏಟೊಂದೆಲ್ಲ ಪ್ಲ್ಯಾನ್ ಮಾಡಿ ಏಟೊಂದು ರಸ್ ತಕೊಂಡು ಏನೇನೋ. ಅದು ರಸ್ಕ್ ಅಲ್ಲ ಕಣೆ, ರಿಸ್ಕು. ಅಯ್ಯೋ ಬುಡಿ ಅಕ್ಕ, ಅದೆಲ್ಲ ಮುಖ್ಯ. ನೀವು ಏಟೊಂದೆಲ್ಲ ಕಷ್ಟಪಟ್ಟು ಅವಳಿಗೆ ಅವಮಾನ ಮಾಡಿ ಮನೆಯಾಗೆ ಕೂರಿಸ್ಬೇಕು ಅಂತ ಅನ್ಕೊಂಡಿದ್ರಿ. ಆದರೆ ಅವಳು ಇವತ್ತೇ ಈ ಸ್ಕೂಲ್ಗೆ ಹೋಯ್ತೀನಿ ಅಂತ ವಯ್ಯಾರ್ವಾಗಿ ರೆಡಿ ಆಯ್ತವಳೆ. ವಾಟ್? ನೋ ಚಾನ್ಸ್. ಅಯ್ಯೋ ದಿಟ್ಟವಾಗ್ಲೂ ಅಕ್ಕವ್ರೆ, ಎಷ್ಟು ಚಾನ್ಸು. ಲೇ ಸರಿಯಾಗಿ ಕೇಳಿಸ್ಕೊಂಡಿನೇ? ಕೇಳಿಸ್ಕೊಳ್ಳೋದು ಅಷ್ಟೇ ಅಲ್ಲ ಅಕ್ಕ, ನಾನೇ ನನ್ನ ಕಣ್ಣಾರ ನೋಡಿದೆ. ಸಾಹೇಬ್ರು ಅವಳಿಗೆ ಎಲ್ಲ ಒಳ್ಳೇದಾಯ್ತೈತೆ ಅಂತ ಶುಭಾಶಯ ಕೋರಿ ಓಬಾ ಅಂತ ಕಳಿಸ್ಕೊಟ್ರು. ಇಷ್ಟೆಲ್ಲ ಆದಮೇಲೂ ಆ ಟೀಚರ್ಗೆ ಸ್ಕೂಲಿಗೆ ಹೋಗೋ ಧೈರ್ಯ ಆದರೂ ಹೇಗೆ ಬಂತು? ಅದನ್ನೇ ನಾನು ಹೇಳಿದ್ದಕ್ಕ. ನನ್ನ ಫೋನ್ ಕೊಡು. ಯಾರಿಗಕ್ಕ? ಸರಿ ಕೊಟ್ಟೆ, ತಕೊಳ್ಳಿ. ಸರ್ದವ ಉಣ್ಣಕ್ಕೆ ಮಾಡ್ಕೊ, ಹೊಟ್ಟೆ ಹಸ್ತೈತೆ. ಬಂದೇಕಲ್ಲ. ಸರ್ದವ ನಮ್ಮವ್ರು ಎಲ್ಲದವ್ರೆ? ಹಾಂ, ಇಷ್ಟೊತ್ತು ಇಲ್ಲೇ ಕಟ್ ಮಡಗಿದ್ದೆ, ಈಗೆಲ್ಲ ಕಾಣ್ತಿಲ್ವಲ್ಲ. ಸರ್ದವ ವಯಸ್ಸು ಆಯ್ತಾ ಯಾಕೋ ನಿಂಗೆ ಚೇಷ್ಟೆ ಜಾಸ್ತಿ ಆಯ್ತೈತೆ. ಇನ್ನೇನು ಕಲ್ಲ, ನೀನು ನನ್ನ ಕೇಳ್ತೀಯ? ಅಕ್ಕೋ ನೋಡು, ನಿಮ್ಮವ್ರು ಬಂದರು. ಏನು ಶಾರದಕ್ಕ? ಇತ್ತೀಚೆಗೆ ನಿನ್ನ ಗಂಡ ನಿನ್ನನ್ನು ಬಿಟ್ಟು ಒಂದು ನಿಮಿಷನೂ ಇರೋಕ್ಕಿಲ್ಲ ಅಂತ ಕಣವ. ಹಂಗೇನಿಲ್ಲ ಸರ್ದವ, ನೀ ಸುಮ್ಕಿರು. ನಮ್ಮರ ಕುಂತ್ಕೊಳ್ಳಿ, ತಿಂಡಿ ತಿನ್ರಂತೆ. ಇಲ್ಲ ನೀವು ತಿನ್ನಿ, ನಾನು ಆಮೇಲೆ ತಿಂತೀನಿ. ಇನ್ಯಾವಾಗ? ಸರ್ದವ ಇವ್ರಿಗೂ ಬಡಿಸು, ನೀವು ಕುಂತ್ಕೊಳ್ಳಿ. ಅಲ್ಲ ಈಗಲೇ ಒತ್ತಾಗದೆ ಆಮ್ಯಾಕೆ ಬರೋದು ತಿಂತಾರಂತೆ. ಅಷ್ಟು ತುಂಬ ತಿಂಡಿ ಮಾಡಿ. ಜಾನಕಿ, ಇವತ್ತಿಂದನೇ ಸ್ಕೂಲ್ಗೆ ಹೋಯ್ತೀಯೇನಮ್ಮ? ಹ್ಞೂ ಶಾರದಕ್ಕ. ಸರ್ದವ ಅವ್ರು ಮಾತ್ರ ಅಲ್ಲ, ಬುಡಕ್ಕೆ ನಾನು ಹೋಯ್ತಾವನಿ. ಏ ನೀವು ಸುಮ್ಕಿಲ್ಲ. ಯಾಕಮ್ಮ ಜಾನಕಿ, ಇವತ್ತೇ ಹೋಗ್ಬೇಕಾ? ಮತ್ತಿನ್ನೇನು ಕೆಲಸ ಮಾಡೋದು ಬೇಡವೇ?
ಸುಮ್ಕಿರ್ಲ. ಹ್ಞೂ ಶಾರದಕ್ಕ, ಮನೇಲಿ ಸುಮ್ಮನೆ ಕೂತಿರೋದಕ್ಕಿಂತ ಸ್ಕೂಲ್ಗೆ ಹೋದರೆ ಉತ್ತಮ ಅನಿಸ್ತು. ಸರಿ ಕಣಮ್ಮ, ಅದು ಒಳ್ಳೇದೆ. ಸರಿ ಸರಿ ತಿನ್ನಿ. ಸದವ ಸಾಕು ಸಾಕು ಕೇಳಾಕ್ಸ್ಕೊತೀನಿ. ನಮ್ಮವ್ರಿಗೆ ಹಾಕು. ನಂಗೆ ಬರೋ ಶಾರದಕ್ಕ. ನಮ್ಮವ್ರೆ ಹೊರಡುಮ್ಮ. ಏ ರಾಮ, ನೀನು ತಿನ್ಬಿಟ್ರೆ ಆಯ್ತಿಲ್ಲ? ಅವ್ರದ್ದು ಏನೇನು ಆಯ್ತಲ್ಲ ಸರ್ದವ. ಅದೆಲ್ಲ ಕಲ್ಲ, ಪಾಪ ಬಾಸ್ ಇನ್ನೂ ಏನೂ ತಿಂದಿಲ್ಲ. ಇತ್ತೀಚೆಗೆ ನೀನು ಬಾಸ್ ಕಡೆ ಶಾನೆ ಗಮನ ಕೊಡ್ತಾ ಇಲ್ಲ. ಮರ್ತೇ ಬಿಟ್ಟಿದ್ದೆ. ಸರಿ, ಏನಾರ ಕೊಡು, ಬಾಸ್ಗೆ ಕೊಟ್ಟು ಬರ್ತೀನಿ. ನಡಿ. ನಮ್ಮರೆ 2 ನಿಮಿಷ ಬಂದ್ಬಿಟ್ಟೆ. ಸರಿ, ನಾನು ಬ್ಯಾಗ್ ತೊಗೊಂಡು ರೆಡಿ ಆಗ್ತೀನಿ ಅಷ್ಟೇ. ಲೇ, ಎಲ್ಲೇ ಅವಳು? ಇಲ್ಲೆಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಅಕ್ಕ ಈ ಟೊತ್ತಿಗಾಗಲೇ ಅವಳು ಸ್ಕೂಲ್ಗೆ ಹೊಂಟೋಗಿರ್ಬೇಕು ಅನಿಸ್ತೈತೆ. ಅಕ್ಕ ಬಂದ್ಲು. ಓ ಜಾನಕಿ, ಗುಡ್ ಮಾರ್ನಿಂಗ್. ಇದೇನಿದು ಬೆಳಿಗ್ಗೆ ಬೆಳಿಗ್ಗೆ ರೆಡಿಯಾಗಿ ಹೊರಗಡೆ ಹೊರಟಿರೋ ಹಾಗಿದೆ? ಹಾಂ ನಂದಿತಾ ಅವರೇ, ಗುಡ್ ಮಾರ್ನಿಂಗ್. ಸ್ಕೂಲ್ಗೆ ಹೊರಟೆ. ಸ್ಕೂಲ್ಗ? ಇವತ್ತಿಂದಾನೇನಾ? ಹಾಂ ಹೌದು. ನಾನೇನೋ ತಪ್ಪೇ ಮಾಡಿಲ್ದೇ ಇರಬೇಕಾದ್ರೆ ನಾನು ಯಾಕೆ ಮನೇಲೇ ಇರಬೇಕು? ಹಾಂ ಕರೆಕ್ಟ್ ಜಾನಕಿ, ನೀನು ಸ್ಕೂಲ್ಗೆ ಹೋಗ್ತಿರೋದು ಕರೆಕ್ಟ್. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಏನೋ ಆಗೋಯ್ತು ಅಂತ ಮನೇಲೇ ಕೂತು ಕೊರಗದೆ ನೀನು ಸ್ಕೂಲಿಗೆ ಹೊರಟಿದ್ಯಲ್ಲ, ತುಂಬ ಒಳ್ಳೆಯದು. ವೆರಿ ಗುಡ್. ಥ್ಯಾಂಕ್ಸ್ ನಂದಿತಾ ಅವರೇ. ಹೇಗೆ ಹೋಗ್ತಿದ್ಯಾ ಜಾನಕಿ? ಡ್ರಾಪ್ ಮಾಡೋದಕ್ಕೆ ನಾನು ಬರಲ್ಲ? ಇಲ್ಲ ಬೇಡ, ಥ್ಯಾಂಕ್ಸ್. ರಾಮವ್ರು ಬರ್ತಾರೆ. ಓಕೆ ಓಕೆ, ಹೋಗಿ ಬನ್ನಿ. ಜಾನಕಿ, ಇನ್ಮೇಲೆ ಏನಾದರೂ ಪ್ರಾಬ್ಲಮ್ ಬಂದರೆ ಮೊದಲು ನನಗೆ ಹೇಳು. ಇನ್ನೇನು ಪ್ರಾಬ್ಲಮ್ ಬರಲ್ಲ ಅನ್ಸುತ್ತೆ. ಪ್ರಾಬ್ಲಮ್ ಬರಲ್ವಾ? ಹುಚ್ಚಿ, ನಾನಿರೋವರೆಗೂ ನಿನಗೆ ಒಂದಲ್ಲ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ ಕಣೆ. ಯಾಕ್ರೋ ಬಂದಿದ್ದೀರಾ ನೀವೆಲ್ಲ? ಹೇ ಬಾಲು, ಗೋಪಿ, ಏನ್ರು ನೀವು ಬೆಳಗ್ಗೆ ಎಲ್ಲಿಗೆ ಬಂದ್ಬಿಟ್ಟಿದ್ದೀರಾ? ಸ್ಕೂಲಿಗೆ ಹೋಗಲ್ವಾ? ನಮ್ಮ ಅದ್ಕೇನಿಲ್ದೆ ಯಾವ ಸ್ಕೂಲು ಅವ್ರು ಕರ್ಕೊಂಡೋಗಮ್ಮ ಅಂತ ಬಂದು. ಅತ್ತಿಗೆ? ವಾ ಅಣ್ಣನಂತಿ ಅದಕ್ಕೇನೆ ಅಲ್ವೇ? ಜಾನಕಿ, ಹುಡುಗರೆಲ್ಲ ನಿನ್ ಮೇಲೆ ತುಂಬಾ ಪ್ರೀತಿ ಇಟ್ಟಿದ್ದಾರೆ ಅನ್ಸುತ್ತೆ. ಅನ್ಸದೇನೋ, ನಮ್ಮ ಅದ್ಕೆ ಅಂದ್ರೆ ನಮ್ ಎಲ್ಲರಿಗೂ ಬಾನೇ ಇಷ್ಟ. ಹೌದು, ಅವತ್ತು ನಿಮ್ಮ ಯಾಕೆ ಏನು ತಪ್ಪಿಲ್ಲ ಅಂದ್ರು ನೀವು ಶಿಕ್ಷೆ ಅನ್ಭವಿಸಂಗೋಯ್ತು. ನಾವು ಸಹ ಏನು ಮಾಡಕ್ಕಾಗ್ದೇನೆ ಇದ್ದು ನಮ್ ಸಂಸ್ಕೃತಿ ಅದಕ್ಕೆ. ನಮ್ಮ ಯಾಕಿರೋ ಕೋಪಕ್ಕೆ ಸ್ಕೂಲ್ಗೆ ಬರ್ದೇ ಇರಬೇಡಿ ಅಂತ ಹೇಳಿ ಕರ್ಕೊಂಡೋಗು ಮಾತಾ ಬಂದ್ವಿ. ನಿಮ್ಮ ಮೇಲೆ ನನಗೇನು ಕೋಪ ಇಲ್ಲ ಕಣ್ರು. ಅರೆ ವಾ, ಸೋ ಸ್ವೀಟ್. ಟೀಚರ್ ಮತ್ತೆ ಸ್ಟೂಡೆಂಟ್ಸ್ ನಡುವೆ ಬಾಂಧವ್ಯ ಇದೇ ಥರ ಇರಬೇಕು. ಓ, ಯಾಕೋ ನೀವು ಹೇಳ್ತಾ ಇರೋದು ನೋಡಿದ್ರೆ ಮನ್ಸಾರಿ ಹೇಳ್ದಂಗಿಲ್ವಲ್ಲ.